ರಾಜ್ಯಪಾಲರ ಭಾಷಣಕ್ಕೆ ಅದರದ್ದೇ ಆದಂತಹ ಗೌರವವಿದೆ. ರಾಜ್ಯಪಾಲರು ಅಧಿವೇಶನದ ಭಾಷಣ ಅವರ ಹಕ್ಕು, ಹೀಗೆ ಓದಬೇಕು ಅಂತ 175 ವಿಧಿಯಲ್ಲಿ ಎಲ್ಲೂ ಕೂಡ ಇಲ್ಲ. ಇದು ಆರ್ ಅಶೋಕ್ ಮಾತಿದು. ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯಪಾಲರ ಭಾಷಣಕ್ಕೆ ಅವರದ್ದೇ ಆದಂತಹ ಗೌರವವಿದೆ, ಅವರು ಹೀಗೆ ಓದಬೇಕು ಅಂತ 175ನೇ ವಿಧಿಯಲ್ಲಿ ಏನು ಹೇಳಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಅವ್ರ ಹಕ್ಕದು, ಆದರೆ ಹೀಗೆ ಓದಬೇಕು, ಇದನ್ನೇ ಓದಬೇಕು ಅಂತ ಏನೂ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತು. ಪ್ರಧಾನಿ ರಾಷ್ಟ್ರಪತಿ ಬಗ್ಗೆ ಕೀಳು ಭಾಷೆಗೆ ಅವಕಾಶ ಇಲ್ಲ. ಸಿದ್ದರಾಮಯ್ಯನವರು ಏಕವಚನದಲ್ಲಿ ಮಾತನಾಡ್ತಾರೆ, ಗವರ್ನರ್ ಮುಖಾಂತರ ಹೇಳಿಸುವ ಅವಕಾಶ ಯಾರಿಗೂ ಇಲ್ಲ ಅಂತ ಆರ್ ಅಶೋಕ್ ಮಾತು. ಇದುವರೆಗೂ ಏನು ಬಂದಿಲ್ಲ. ಅಂದರೆ ಕಾಂಗ್ರೆಸ್ ಅವರು ಗವರ್ನರ್ ಆಫೀಸನ್ನು ದುರುಪಯೋಗ ಮಾಡ್ಕೊಂತ ಇದ್ದಾರೆ. ಅವರ ಬಾಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸೇತುವೆಯಾಗಿ ಗವರ್ನರ್ ಅವರು ಕೆಲಸ ಮಾಡಬೇಕು. ಮತ್ತು 175ನೇ ವಿಧಿ ಪ್ರಕಾರ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಅಧಿಕಾರ ರಾಜ್ಯಪಾಲರಿಗೆ ಮಾತ್ರ ಇರೋದು. ಮತ್ತು ರಾಜ್ಯಪಾಲರು ಅಧಿವೇಶನ ಉದ್ದೇಶಿಸಿ ಮಾತಾಡುವಂಥದ್ದು ಅವರ ಹಕ್ಕದು. ಸಂವಿಧಾನದ 176 ಅಡಿಯಲ್ಲಿ ಕ್ಯಾಬಿನೆಟ್ಟು ಸರ್ಕಾರ ಸಿದ್ಧಪಡಿಸಿದಂಥ ಅವರ ಭಾಷಣವನ್ನು ಹೀಗೆ ಓದಬೇಕು ಅಂತ ಎಲ್ಲೂ ಇಲ್ಲ. ಅವರು ಭಾಷಣವನ್ನು ಗವರ್ನರ್ಗೆ ಏನು ಕಳಿಸ್ತಾರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಎಲ್ಲೂ 175ನೇ ವಿಧಿ ಅನ್ವಯ ಎಲ್ಲೂ ಇಲ್ಲ. ಈಗ ಕೆಲವು ಸ್ವೀಕಾರ ಮಾಡೋಕ್ಕೆ ಅರ್ಹ ಇಲ್ಲದಂಥ ಪದಗಳು, ಯಾವುದೋ ವೈಯಕ್ತಿಕ ನಿಂದನೆ ಮಾಡುವಂಥದ್ದು, ಕೇಂದ್ರ ಸರ್ಕಾರ ಇರ್ಬೋದು, ಕೇಂದ್ರದ ಮಂತ್ರಿಗಳಿರ್ಬೋದು, ಪ್ರಧಾನ ಮಂತ್ರಿಗಳಿರ್ಬೋದು, ರಾಷ್ಟ್ರಪತಿ ಇರ್ಬೋದು, ಅವ್ರ ಬಗ್ಗೆ ಕೀಳು ಭಾಷೆಯನ್ನು ಉಪಯೋಗ ಮಾಡೋಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರ ಚಾಳಿ ರಾಷ್ಟ್ರಪತಿನೇ ಏಕವಚನದಲ್ಲಿ ಮಾತಾಡಿಸಿರುವಂಥ ವ್ಯಕ್ತಿಯವರು. ಸಿದ್ದರಾಮಯ್ಯನವರು ಏಕವಚನದಲ್ಲಿ ಮಾತಾಡ್ತಾರೆ. ರಾಷ್ಟ್ರಪತಿ, ಗೌರವಾನ್ವಿತ ರಾಷ್ಟ್ರಪತಿ, ನಾನು ಗೌರವಾನ್ವಿತ ಅಂತೀರಿ, ಇವರು ಏಕವಚನದಲ್ಲೇ ಮಾತಾಡ್ತಾರೆ. ಕೇಳಿದ್ರೆ ನಾನು ಆಡು ಭಾಷೆ ಅಂತಾರೆ. ಹಂಗೆಲ್ಲ